ರಾತ್ರೋರಾತ್ರಿ ಭಾರಿ ಇಳಿಕೆ ಕಂಡ ಬಂಗಾರ ಮತ್ತು ಬೆಳ್ಳಿ ಬೆಲೆಗಳು. ವೀಕ್ಷಕರೇ, ನೀವು ಕೂಡ ಚಿನ್ನ ಬೆಳ್ಳಿ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ಸ್ವಲ್ಪ ನಿಲ್ಲಿ. ಎದಕ್ಕಂದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಾವು ನಿಮಗೆ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಬೆಲೆ ಇದೆ ಅದು ಮಾತ್ರ ಹೇಳಲ್ಲ, ಎಷ್ಟು ಇಳಿಕೆ ಆಗುತ್ತೆ, ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಆಗಲಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಸಾಕ್ಷಿ ಸಮೇತ ಚಾರ್ಟ್ ಅಲ್ಲಿ ಯಾವ ತರ ಬೆಲೆ ಇಳಿಕೆ ಆಗ್ತಾ ಇದೆ, ಬಂಗಾರ ಬೆಳ್ಳಿ ಮತ್ತಷ್ಟು ಇಳಿಕೆ ಆಗುತ್ತೋ ಏರಿಕೆ ಆಗುತ್ತೋ ಎಲ್ಲ ಕೂಡ ಡೀಟೇಲ್ ಆಗಿ ನಿಮಗೆ ಮಾಹಿತಿ ಈ ವಿಡಿಯೋದಲ್ಲಿ ಸಿಗಲಿದೆ. ವೀಕ್ಷಕರೇ, ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ. ಭರ್ಜರಿ ಇಳಿಕೆ ಆಗ್ತಾ ಇದೆ ಬಂಗಾರ ಮತ್ತು ಬೆಳ್ಳಿ ಬೆಲೆಗಳು. ಮತ್ತೆ ಬಂಗಾರ ಖರೀದಿಯ ಮಾಡುವಾಗ ಜನರು ಹೇಗೆ ಮೋಸ ಹೋಗ್ತಾರೆ, ಈ ಒಂದು ಚಿಕ್ಕ ತಪ್ಪು ಮಾಡಿದ್ದಾದಲ್ಲಿ ನಿಮಗೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಕೂಡ ಬರಬಹುದು. ಹೌದು ವೀಕ್ಷಕರೇ, ಕೇಂದ್ರ ಮೋದಿ ಸರ್ಕಾರದ ಈಗ ಕಣ್ಣು ಕ್ಯಾಶ್ ವ್ಯವಹಾರದ ಮೇಲೆ ನಡೀತಾ ಇದೆ. ಬಂಗಾರ ಖರೀದಿ ಮಾಡೋರು ಕೂಡ ಸ್ವಲ್ಪ ಎಚ್ಚರವಾಗಿರ್ಬೇಕು ಅಂತ ಹೇಳಲಾಗುತ್ತೆ ವೀಕ್ಷಕರೇ. ಅಂದ್ರೆ ಎಲ್ಲ ಕೂಡ ಡೀಟೇಲ್ ಆಗಿ ವಿಡಿಯೋದಲ್ಲಿ ಮಾಹಿತಿ ನೋಡ್ತಾ ಹೋಗೋಣ. ಮೊದಲಿಗೆ ವೀಕ್ಷಕರೇ, ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಿಮಗೂ ಕೂಡ ಬಂಗಾರ ಮತ್ತು ಬೆಳ್ಳಿ ಬೆಲೆಗಳು ಇಳಿಕೆ ಆಗಬೇಕು ಅಂತ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ನಿಮ್ಮ ಆಸೆಯನ್ನು ನೀವು ತೋರಿಸಬಹುದು. ಹಾಗಾದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಪ್ರತಿಯೊಬ್ಬರು ಕೂಡ ಬಂಗಾರ ಬೆಲೆ ಇಳಿಕೆ ಆಗಲಿ ಅಂತ. ಹಾಗೆ ವೀಕ್ಷಕರೇ, ಕಮೆಂಟ್ ಬಾಕ್ಸ್ ಅಲ್ಲಿ ಇವತ್ತು ನಾವು ಕೇಳೋ ಪ್ರಶ್ನೆಗೆ ಪ್ರತಿಯೊಬ್ಬರು ಕೂಡ ಉತ್ತರ ಕೊಡಿ. ಇವತ್ತಿನ ಪ್ರಶ್ನೆ ಏನಪ್ಪಾ ಅಂದ್ರೆ, ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಹಾಗಾದ್ರೆ ಬಡವರು ಕೂಡ ಈಸಿಯಾಗಿ ಸುಲಭವಾಗಿ ಬಂಗಾರವನ್ನ ಖರೀದಿ ಮಾಡಿದಂತಾಗಬೇಕು. ಆ ಒಂದು ಬೆಲೆ ನಮಗೆ ನೀವು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವೀಕ್ಷಕರೇ. ಇನ್ನು ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕಮೆಂಟ್ ಓದೋದಕ್ಕೆ ನಾವು ರಿಪ್ಲೈ ಕೂಡ ಮಾಡ್ತಾ ಇದ್ದೇವೆ, ದಯವಿಟ್ಟು ಕಮೆಂಟ್ ಮಾಡಿ ವೀಕ್ಷಕರೇ. ಬನ್ನಿ ಮೊದಲಿಗೆ ಬೆಳ್ಳಿಯಿಂದ ವಿಡಿಯೋ ಶುರು ಮಾಡೋಣ. ವೀಕ್ಷಕರೇ, ಇವತ್ತು ನಾವು ನಿಮಗೆ ಕೇವಲ ಬೆಲೆ ಮಾತ್ರ ಹೇಳಲ್ಲ, ನಿಮ್ಮ ಜೇಬಿನಲ್ಲಿರೋ ಹಣವನ್ನ ಉಳಿತಾಯ ಮಾಡೋ ಒಂದು ಸೀಕ್ರೆಟ್ ಟಿಪ್ ಕೂಡ ಹೇಳ್ತೇವೆ. ಬಂಗಾರವನ್ನ ಕಡಿಮೆ ಬೆಲೆಗೆ ಯಾವ ತರ ಖರೀದಿ ಮಾಡಬಹುದು, ಖರೀದಿ ಮಾಡುವಾಗ ಬಂಗಾರವನ್ನ ಯಾವ ತಪ್ಪು ಮಾಡಬಾರದು, ಎಲ್ಲ ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ವೀಕ್ಷಕರೇ, ನಾವು ನಿಮಗೆ ಸಾಕ್ಷಿ ಸಮೇತ ಬೆಳ್ಳಿಯ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಚಾರ್ಟ್ ಕೂಡ ತೋರಿಸ್ತಾ ಇದ್ದೇವೆ. ನೋಡ್ತಿರ್ಬೋದು ಯಾವ ತರ ಇಳಿಕೆ ಆಗ್ತಾ ಇದೆ. ಅಂದ್ರೆ ಒಂದು ಭರ್ಜರಿ ಮಹಾ ಕುಸಿತ ಒಂದು ಕಂಡಿರುವಂತದ್ದು ವೀಕ್ಷಕರೇ. ಹಾಗಾದ್ರೆ ಮತ್ತೆ ಮಾರ್ಕೆಟ್ ಓಪನ್ ಆಗ್ತಾ ಇದ್ದಂತೆ ಮತ್ತಷ್ಟು ಇಳಿಕೆ ಆಗುತ್ತೆ ಬೆಳ್ಳಿ ಬೆಲೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇದಕ್ಕೆ ಹಿಂದಿರೋ ಕಾರಣ ಏನಪ್ಪಾ ಅಂದ್ರೆ, ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧದಿಂದಾಗಿ ಬಂಗಾರ ಮತ್ತು ಬೆಳ್ಳಿ ಬೆಲೆಗಳು ಇಳಿಕೆ ಆಗ್ತಾ ಇದ್ದಾವೆ. ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ ವೀಕ್ಷಕರೇ. ಒಂದು ಕಡೆಗೆ ಹೂಡಿಕೆದಾರರು ಬಂಗಾರ ಮತ್ತು ಬೆಳ್ಳಿಯನ್ನ ಮಾರಾಟ ಮಾಡಿ ಕಚ್ಚಾ ತೈಲದಲ್ಲಿ ತಮ್ಮ ಒಂದು ಹಣವನ್ನ ಹೂಡಿಕೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಹೂಡಿಕೆದಾರರು ಲಾಭದ ಹಿಂದೆ ಬೀಳ್ತಾರೆ ಹೊರತು ಬಂಗಾರ ಮತ್ತು ಬೆಳ್ಳಿಯಲ್ಲಿ ಮಾರ್ಕೆಟ್ ತುಂಬಾ ವಾಲಿಟಿಲಿಟಿ ಇದೆ, ರಿಸ್ಕ್ ಜಾಸ್ತಿ ಅಂತ ಕ್ರೂಡ್ ಆಯಿಲ್ ಅಂದ್ರೆ ಕಚ್ಚಾ ತೈಲದಲ್ಲಿ ಅವರು ಹೂಡಿಕೆ ಮಾಡಿದ್ರೆ ಅವರಿಗೆ ಲಾಭ ಸಿಗುತ್ತೆ ಅಂತ ಅವರು ಅದರಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಈ ಮೂಲಕ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗ್ತಾ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಈಗ ವೀಕ್ಷಕರೇ, ಮಾರ್ಕೆಟ್ ಓಪನ್ ಆಗ್ತಾ ಇದ್ದಂತೆ ಮತ್ತಷ್ಟು ಇಳಿಕೆ ಕಾಣಬಹುದು. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್, ಅಮೆರಿಕ, ಇಸ್ರೇಲ್ ಕೂಡಿ ಇರಾನ್ ದೇಶದ ಮೇಲೆ ಮತ್ತೊಮ್ಮೆ ದಾಳಿ ಮಾಡಲು ಪ್ಲಾನ್ ಮಾಡ್ತಾ ಇದ್ದಾರಂತೆ. ಒಂದು ವೇಳೆ ದಾಳಿ ಮಾಡಿದಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆ ಆದ್ರೆ ಬಂಗಾರ ಬೆಳ್ಳಿ ಹಣ ಕಚ್ಚಾ ತೈಲಕ್ಕೆ ಶಿಫ್ಟ್ ಆಗುತ್ತೆ, ಮತ್ತೊಂದು ಮಹಾಪತನ ಕಾಣಬಹುದು ಅಂತ ಹೇಳಲಾಗುತ್ತೆ ವೀಕ್ಷಕರೇ. ಹಾಗಾದ್ರೆ ನೀವು ನೋಡಬಹುದು ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಚಾರ್ಟ್ ಪ್ರಕಾರ ಯಾವ ತರ ಈಗ ಬೆಳ್ಳಿ 2,45,000 ರೂಪಾಯಿಂದ ದಿಢೀರ್ ಅಂತ 2,35,000 ರೂಪಾಯಿಗೆ ಬಂದಿದೆ. ಒಂದೇ ದಿನ 11,12,000 ರೂಪಾಯಿ, 15,000 ರೂಪಾಯಿವರೆಗೂ ಇಳಿಕೆ ಇಲ್ಲಿ ಆಗಿರುವಂತದ್ದು ವೀಕ್ಷಕರೇ. ಅಂದ್ರೆ ಈಗ ಬೆಲೆ 2,35,000 ರೂಪಾಯಿ ಟ್ರೇಡ್ ಆಗ್ತಾ ಇದ್ದು ಇದು ಮತ್ತೊಮ್ಮೆ ಇಳಿಕೆ ಮುನ್ಸೂಚನೆ ಅಂತ ಹೇಳ್ಬಹುದು. ಹಾಗಾದ್ರೆ ಬೆಳ್ಳಿ 1 ಕೆಜಿ ಬೆಲೆ ಎಷ್ಟು ಅಂತ ನೀವು ಕೇಳೋದಾದ್ರೆ ವೀಕ್ಷಕರೇ, 2,50,000 ರೂಪಾಯಿ ಆನ್ಲೈನ್ ಅಲ್ಲಿ ತೋರಿಸ್ತಾ ಇದೆ. ಆದ್ರೆ ಇದರದ್ದು ಬೆಲೆ 2,40,000 ರೂಪಾಯಿಗೆ ಬರಲಿದೆ ಸೋಮವಾರ ಅಂತಾನು ಕೂಡ ನಾವಿಲ್ಲಿ ಹೇಳ್ಬಹುದು. ಯಾಕಂದ್ರೆ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಬೆಲೆ ಭರ್ಜರಿ ಇಳಿಕೆ ಆಗಿದೆ. ಭಾನುವಾರ ಮಾರ್ಕೆಟ್ ಬಂದಿರುತ್ತೆ ವೀಕ್ಷಕರೇ. ಪ್ರತಿ ಸೋಮವಾರದಿಂದ ಶುಕ್ರವಾರ, ಶನಿವಾರದವರೆಗೂ ಮಾತ್ರ ಮಾರ್ಕೆಟ್ ಓಪನ್ ಇರುತ್ತೆ, ಶುಕ್ರವಾರದವರೆಗೂ. ಅದೇ ತರ ಶನಿವಾರ, ಭಾನುವಾರ ಮಾರ್ಕೆಟ್ ಬಂದಿರುತ್ತೆ. ಸೋಮವಾರ ಮಾರ್ಕೆಟ್ ಓಪನ್ ಆಗ್ತಾ ಇದ್ದಂತೆ ಬಂಗಾರ ಬೆಳ್ಳಿಯಲ್ಲಿ ಭಾರಿ ಒಂದು ಏರಿಕೆ ಇಳಿಕೆ ನಾವು ಕಾಣಬಹುದು ಅಂತ ಇಲ್ಲಿ ತಜ್ಞರು ಹೇಳ್ತಾ ಇದ್ದಾರೆ. ಹಾಗಾದ್ರೆ 1 ಕೆಜಿಗೆ ಈಗ 2,40,000 ರೂಪಾಯಿ ತನಕ ಬರಬಹುದು. ಹೀಗಾಗಿ ಸ್ವಲ್ಪ ಬಂಗಾರ ಬೆಳ್ಳಿ ಖರೀದಿ ಮಾಡೋರು 2-3 ದಿನ ವೇಟ್ ಮಾಡಿ ಅಂತಾನು ಕೂಡ ತಜ್ಞರು ಹೇಳ್ತಾ ಇರುವಂತದ್ದು ವೀಕ್ಷಕರೇ. ಈಗ ಬನ್ನಿ ಬಂಗಾರದ ಬಗ್ಗೆ ಮಾತಾಡೋಣ ವೀಕ್ಷಕರೇ. ನಾವು ನಿಮಗೆ ಇವತ್ತು ಬಂಗಾರದ ಬೆಲೆ ಮಾತ್ರ ಹೇಳಲ್ಲ, ನಿಮ್ಮ ಜೇಬಿನಲ್ಲಿರೋ ಹಣವನ್ನ ಯಾವ ತರ ಉಳಿತಾಯ ಮಾಡಬೇಕು, ಮತ್ತೆ ಬಂಗಾರ ಖರೀದಿ ಮಾಡುವಾಗ ಯಾರು ಹೇಗೆ ಮೋಸ ಹೋಗ್ತಾರೆ, ಲೈವ್ ಎಕ್ಸಾಂಪಲ್ ಉದಾಹರಣೆ ಜೊತೆಗೆ ನಾವು ನಿಮಗೆ ಮಾಹಿತಿ ಕೊಡಲಿದ್ದೇವೆ. ಇನ್ನು ಮುಖ್ಯವಾಗಿ ಕೇಂದ್ರ ಸರ್ಕಾರದ ಇನ್ಕಮ್ ಟ್ಯಾಕ್ಸ್ ನಿಯಮದ ಪ್ರಕಾರ ಬಂಗಾರ ಖರೀದಿ ಮಾಡೋರು ಎಚ್ಚರವಾಗಿರಬೇಕು ಅಂತಾನೂ ಕೂಡ ಒಂದು ಹೇಳಿಕೆಯನ್ನು ಕೊಡಲಾಗಿದೆ. ಹಾಗಾದ್ರೆ ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇನೆ ವೀಕ್ಷಕರೇ. ದಯವಿಟ್ಟು ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಅಂತ ನಮಗೆ ಕಮೆಂಟ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಮೊದಲಿಗೆ ನಾವು ನಿಮಗೆ ಮಲ್ಟಿ ಎಕ್ಸ್ಚೇಂಜ್ ಅಂದ್ರೆ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ MCX ಅಲ್ಲಿ ಬಂಗಾರವಾದ ಒಂದು ಫ್ಯೂಚರ್ ವ್ಯಾಲ್ಯೂ ನೋಡ್ತಿರಬಹುದು. ಒಂದೇ ದಿನ 4,000 ರೂಪಾಯಿ ಇಲ್ಲಿ ಕುಸಿತ ಕಂಡಿರುವಂತದ್ದು ವೀಕ್ಷಕರೇ. ಹೌದು, 1,53,000 1,54,000 ರೂಪಾಯಿ ತನಕ ಹೋಗಿ ಈಗ ಮತ್ತೆ 1,49,000 ರೂಪಾಯಿಗೆ ಎಂಡ್ ಆಗಿದೆ. ಅಂದ್ರೆ ಇಲ್ಲಿ ಬಂಗಾರ ಮತ್ತೆ ಇಳಿಕೆ ಕಾಣ್ತಾ ಇದೆ. ಯಾವಾಗ ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧ ಜಾಸ್ತಿ ಆಗುತ್ತೆ, ಕಚ್ಚಾ ತೈಲ ಬೆಲೆ ಏರಿಕೆ ಆಗುತ್ತೆ, ಹಣ ಶಿಫ್ಟ್ ಆಗ್ತಾ ಇದೆ. ಅಂದ್ರೆ ಬಂಗಾರವನ್ನ ಮಾರಿ
ಕ್ರೂಡ್ ಆಯಿಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಯುದ್ಧ ಮುಂದುವರೆದ್ರೆ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ಹೊರತು ಏರಿಕೆ ಅಂತೂ ಆಗಲ್ಲ ಅಂತ ತಜ್ಞರು ಹೇಳ್ತಾ ಇದ್ದಾರೆ ವೀಕ್ಷಕರೇ. ಹೀಗಾದ್ರೆ ಇಲ್ಲಿ ನೋಡಬಹುದು ಯಾವ ತರ ಇಲ್ಲಿ ಇಳಿಕೆ ಆಗಿದೆ ಬಂಗಾರದ ಬೆಲೆ. ಒಂದು ವಾರದಲ್ಲಿ ಬರೋಬ್ಬರಿ ಇಲ್ಲಿ 6 ರಿಂದ 7 ಸಾವಿರ ರೂಪಾಯಿ ಇಲ್ಲಿ ಕುಸಿತ ಕಂಡಿರುವಂತದ್ದು. ಸೋಮವಾರದಿಂದ ಮತ್ತಷ್ಟು ಇಳಿಕೆ ಆಗಬಹುದು ಯುದ್ಧ ಮತ್ತಷ್ಟು ಮುಂದುವರೆದ್ರೆ ಅಂತ ಇಲ್ಲಿ ಹೇಳಲಾಗುತ್ತೆ. ಇನ್ನು ವೀಕ್ಷಕರೇ, ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ, 18 ಕ್ಯಾರೆಟ್ ಚಿನ್ನ ತಗೋಬೇಕಾ 22 ಕ್ಯಾರೆಟ್ ಚಿನ್ನ ತಗೋಬೇಕಾ? ವೀಕ್ಷಕರೇ, ಇಲ್ಲಿ ನೋಡಿ, 18 ಕ್ಯಾರೆಟ್ ಚಿನ್ನದಲ್ಲಿ 75% ಮಾತ್ರ ಬಂಗಾರ ಇರುತ್ತೆ. 100 ರೂಪಾಯಿಯಲ್ಲಿ 75 ರೂಪಾಯಿದು ಬಂಗಾರ ಇರುತ್ತೆ, 25 ರೂಪಾಯಿದು ಮಿಕ್ಸ್ಚರ್ ಇರುತ್ತೆ, ಅಂದ್ರೆ ಸಿಲ್ವರ್ ಕಾಪರ್ ಮಿಕ್ಸ್ ಇರುತ್ತೆ ಆಭರಣದಲ್ಲಿ. ಅದೇ 22 ಕ್ಯಾರೆಟ್ ಚಿನ್ನದಲ್ಲಿ 91.6% ಅಂದ್ರೆ 91.6% ನಿಮಗೆ ಬಂಗಾರ ಸಿಗುತ್ತೆ. 100 ರೂಪಾಯಿದು ನೀವು ಬಂಗಾರ ತಗೋತೀರಾ ಅಂದ್ರೆ 91.6% ಅದರದ್ದು ಬಂಗಾರ ಇರುತ್ತೆ, 9.4% ಅದರಲ್ಲಿ ಬೆಳ್ಳಿ ತಾಮ್ರ ಮಿಕ್ಸ್ ಇರುತ್ತೆ. ಇದಕ್ಕೆ 916 ಕ್ಯಾರೆಟ್ ಅಂತಾನು ಕೂಡ ಕರೀತಾರೆ. ನಿಮಗೆ ಪ್ಯೂರ್ ಗೋಲ್ಡ್ ಬೇಕು, ಬಿಸ್ಕಿಟ್ ಬೇಕಂದ್ರೆ 24 ಕ್ಯಾರೆಟ್ 999 ಪ್ಯೂರಿಟಿ ಅಂತ ನಾವು ಕರಿತೀವಿ, 99.9 ಪ್ಯೂರಿಟಿ. ಇದರಲ್ಲಿ ಯಾವುದೇ ರೀತಿ ಒಂದು ಮಿಕ್ಸ್ ಇರಲ್ಲ, ಇದು ಗಟ್ಟಿ ಬಂಗಾರ ಅಂತಾನು ಕೂಡ ಕರಿತೀವಿ ವೀಕ್ಷಕರೇ. ನೀವು ಹೂಡಿಕೆ ಮಾಡಬೇಕು, ಹಣವನ್ನ ಬ್ಯಾಂಕ್ ನಲ್ಲಿ ಇಟ್ಟರೆ 7% 8% ಬಡ್ಡಿ ಕೊಡ್ತಾರೆ. ಹೌದು, ಅದೇ ನಿಮಗೆ ಬಂಗಾರದಲ್ಲಿ ಹೂಡಿಕೆ ಮಾಡಿದ್ರೆ 15 ರಿಂದ 16% ನಿಮಗೆ 2-3 ವರ್ಷದಲ್ಲಿ ಸಿಗಬಹುದು. ಅಂದ್ರೆ ರಿಟರ್ನ್ಸ್ ಬಂಗಾರದಲ್ಲಿ ಸ್ವಲ್ಪ ಜಾಸ್ತಿ ಸಿಗುತ್ತೆ ಅಂತ ಹೇಳಲಾಗುತ್ತೆ. ನೋಡಿ, ನೀವೇ ಇತಿಹಾಸ ತೆಗೆದು ನೋಡಿ, ಹೋದ 2019 2018ರಲ್ಲಿ ಬಂಗಾರದ ಬೆಲೆ 60-70 ಸಾವಿರ ರೂಪಾಯಿ ಇತ್ತು. ಆದ್ರೆ ಇವತ್ತು 1,50,000 ರೂಪಾಯಿ ಗಡಿಯತ್ತ ಬಂದಿದೆ. ಅಂದ್ರೆ ಆಲ್ಮೋಸ್ಟ್ ಬೆಲೆ ಡಬಲ್ ಆಗಿದೆ. 5 ಲಕ್ಷ ರೂಪಾಯಿದು 10 ಲಕ್ಷ ರೂಪಾಯಿ ಆಗಿದೆ ಅಂತಾನೆ ಇಲ್ಲಿ ನಾವು ಲೆಕ್ಕಾಚಾರ ಮಾಡಬಹುದು. ಅದೇ ನಾವು 30 ವರ್ಷದ ಚಾರ್ಟ್ ತೆಗೆದ್ರೆ ಅವಾಗ ಬಂಗಾರ ನಮಗೆ ಕೇವಲ 10,000 ರೂಪಾಯಿಗೆ 10 ಗ್ರಾಮ್ ಸಿಗ್ತಾ ಇತ್ತು. ಆದ್ರೆ ಇವತ್ತು 1,50,000 ರೂಪಾಯಿ, ಹತ್ತತ್ರ 140 ಪಟ್ಟು ಬಂಗಾರದ ಬೆಲೆ ರಿಟರ್ನ್ಸ್ ಕೊಟ್ಟಿದೆ. ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಥಿಂಕ್ ಮಾಡಿದ್ರೆ ಬಂಗಾರ ಯಾವತ್ತಿದ್ರೂ ಕೂಡ ಲಾಭನೇ ಕೊಟ್ಟಿದೆ, ಯಾರಿಗೂ ಕೂಡ ನಷ್ಟ ಮಾಡಿಲ್ಲ ಅಂತ ತಜ್ಞರು ಹೇಳ್ತಾರೆ. ಹಾಗಾದ್ರೆ ಈಗ ಬಂಗಾರ ಖರೀದಿ ಮಾಡ್ಬೇಕಾ ಬೇಡವಾ, ಮತ್ತಷ್ಟು ಇಳಿಕಾಗುತ್ತೋ ಏರಿಕಾಗುತ್ತೋ, ಇದಕ್ಕೂ ಕೂಡ ಉತ್ತರ ನಾವು ನಿಮಗೆ ಈಗ ಕೊಡಲಿದ್ದೇವೆ, ಕೇಳಿ ವೀಕ್ಷಕರೇ. ನೀವೇನಾದ್ರೂ ಸ್ಮಾಲ್ ಪ್ರಾಫಿಟ್ ಅಂದ್ರೆ ಈಗ ತರಾತುರಿಯಲ್ಲಿ ಖರೀದಿ ಮಾಡಿ ಮಾರಾಟ ಮಾಡ್ತೀರಾ ಒಂದು ವರ್ಷದಲ್ಲಿ ಅಂದ್ರೆ ಬಂಗಾರ ಸದ್ಯಕ್ಕೆ ಹೋಲ್ಡ್ ಮಾಡಿ. ಅಂದ್ರೆ ಈಗ ಸದ್ಯಕ್ಕೆ ಬಂಗಾರದ ಮಾರ್ಕೆಟ್ ತುಂಬಾ ವಾಲಿಟಿಲಿಟಿ ಇದೆ, ಒಮ್ಮೊಮ್ಮೆ ಏಳ್ತಾ ಇದೆ, ಒಮ್ಮೊಮ್ಮೆ ಬೀಳ್ತಾ ಇದೆ. ಹೀಗಾಗಿ ವೀಕ್ಷಕರೇ, ನೀವು 4-5 ವರ್ಷ ಹೋಲ್ಡ್ ಮಾಡ್ತೀರಾ ಅಂದ್ರೆ 1 ಲಕ್ಷ ರೂಪಾಯಿ ಹೊತ್ತು ಹೂಡಿಕೆ ಮಾಡಿದ್ರೆ 3-4 ವರ್ಷ ಬಿಟ್ಟು ಮಾರಾಟ ಮಾಡ್ತೀರಾ ಅಂದ್ರೆ ಬಂಗಾರ ನಿಮಗೆ ಲಾಭ ಕೊಡುತ್ತೆ ಅಂತಾನೆ ಹೇಳ್ಬೋದು. ಲಾಂಗ್ ಟರ್ಮ್ ಅಲ್ಲಿ ಥಿಂಕ್ ಮಾಡಿದ್ರೆ, ಶಾರ್ಟ್ ಟರ್ಮ್ ಅಲ್ಲಿ ಬಂಗಾರ ಬ್ಯಾಂಕ್ ನ ಬಡ್ಡಿ ಅಷ್ಟೇ ನಿಮಗೆ ರಿಟರ್ನ್ಸ್ ಅನ್ನ ಕೊಡಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗುತ್ತೆ. ವೀಕ್ಷಕರೇ, ಬನ್ನಿ ಹಾಗಾದ್ರೆ ನಾವು ನಿಮಗೆ ಹೇಳೋದೇನಪ್ಪಾ ಅಂದ್ರೆ, ಮೊದಲಿಗೆ 18 ಕ್ಯಾರೆಟ್ ಚಿನ್ನದ ಬೆಲೆ. ಈಗ 18 ಕ್ಯಾರೆಟ್ ಅಂದ್ರೆ ಇದರಲ್ಲಿ 75% ಬಂಗಾರ ಇರುತ್ತೆ. ಇದು ಆಭರಣ ಮಾಡಿಸೋಕೆ ತುಂಬಾನೇ ಬೆಸ್ಟ್ ಅಂತಾನು ಕೂಡ ಹೇಳ್ತಾರೆ. ಆದ್ರೂ ಕೂಡ ನೀವು 18 ಕ್ಯಾರೆಟ್ ಬದಲಾಗಿ 22 ಕ್ಯಾರೆಟ್ ಚಿನ್ನ ತಗೊಂಡ್ರೆ ಮುಂದೆ ನೀವು ರೀಸೇಲ್ ಮಾಡುವಾಗ ತುಂಬಾನೇ ನಿಮಗೆ ಒಳ್ಳೆ ಲಾಭ ಸಿಗುತ್ತೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಹಾಗಾದ್ರೆ 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು ಅಂತ ನೀವು ಕೇಳೋದಾದ್ರೆ 1,13,200 ರೂಪಾಯಿ. ಹೌದು, 10 ಗ್ರಾಮ್ನ 18 ಕ್ಯಾರೆಟ್ ಚಿನ್ನದ ಬೆಲೆ 1,13,200 ರೂಪಾಯಿ ಆಗಿರುತ್ತೆ. ಮತ್ತೆ 22 ಕ್ಯಾರೆಟ್ ಚಿನ್ನದ ಬೆಲೆ 91.6 ಅಂತ ಏನ್ ಬರುತ್ತೆ ನೋಡಿ, ಅದರದ್ದು ಬೆಲೆ ಎಷ್ಟು ಅಂದ್ರೆ 1,38,350 ರೂಪಾಯಿ. ಹೌದು ವೀಕ್ಷಕರೇ, 10 ಗ್ರಾಮ್ದು 22 ಕ್ಯಾರೆಟ್ ಚಿನ್ನದ ಬೆಲೆ 1,38,350 ರೂಪಾಯಿ. ಹೋದ ವಾರ ಇದ್ರದ್ದು ಬೆಲೆ ಎಷ್ಟಿತ್ತು ಅಂದ್ರೆ 1,45,000 ರೂಪಾಯಿ ಇತ್ತು. ಆದ್ರೆ ಈ ವಾರನೂ ಕೂಡ ಡೌನ್ ಫಾಲ್ ಇದೆ, ಅಂದ್ರೆ ಕೆಳಗಡೆ ಬೀಳ್ತಾ ಇದೆ ರೇಟು. 1,38,350 ರೂಪಾಯಿ ಅಂದ್ರೆ ಹತ್ತತ್ರ 7,000 ರೂಪಾಯಿ ಇನ್ನೂ ಕೂಡ ಡೌನ್ ಅಲ್ಲಿ ಇದೆ ಬಂಗಾರ, ಹೋದ ವಾರಕ್ಕೆ ಕಂಪೇರ್ ಮಾಡಿದ್ರೆ ಅಂತಾನೆ ಇಲ್ಲಿ ಹೇಳ್ಬಹುದು. ವೀಕ್ಷಕರೇ, ನೀವು ಯಾವಾಗಲೂ ಕೂಡ ಬಂಗಾರ ತಗೋತೀರಾ ಅಂದ್ರೆ 22 ಕ್ಯಾರೆಟ್ 916 ಇರೋ ಬಂಗಾರ, BIS ಹಾಲ್ ಮಾರ್ಕ್ ಆಧಾರಿತ ಬಂಗಾರ ತಗೊಳ್ಳಿ. ನಿಮ್ಮ ಬಂಗಾರ ನೀವು ಕೊಟ್ಟಿರೋ ಹಣಕ್ಕೂ ಕೂಡ ನಿಮಗೆ ಗ್ಯಾರಂಟಿ ಸಿಗುತ್ತೆ ವೀಕ್ಷಕರೇ. ಅಂದ್ರೆ ಹಾಲ್ ಮಾರ್ಕ್ ಇರೋ ಬಂಗಾರ ನೀವು ಮುಂದೆ ಬ್ಯಾಂಕ್ ನಲ್ಲಿ ಅಡ ಇಟ್ಟು ಲೋನ್ ಕೂಡ ಸುಲಭವಾಗಿ ತಗೋಬಹುದು. ಮುಂದೆ ನೀವು ರೀಸೇಲ್ ಅಂದ್ರೆ ನಿಮಗೆ ಕಷ್ಟ ಕಾಲದಲ್ಲಿ ಬಂಗಾರ ಮಾರಾಟ ಮಾಡ್ತೀರಾ ಅಂದ್ರೆ 22 ಕ್ಯಾರೆಟ್ ಇದ್ರೆ ಅದು ಈಸಿಯಾಗಿ ಜನ ತಗೋತಾರೆ. ಆದ್ರೆ ತುಂಬಾ ಜನ ಮೋಸ ಎಲ್ಲಿ ಹೋಗ್ತಾರಂದ್ರೆ ಬಿಲ್ ತಗೊಳ್ಳಲ್ಲ. ಹೌದು ವೀಕ್ಷಕರೇ, ಅದು ನಿಮ್ದೇ ಬಂಗಾರ ಅನ್ನೋದಕ್ಕೆ ನಿಮಗೆ ಬ್ಯಾಂಕ್ ನಲ್ಲಿ ಪ್ರೂಫ್ ಕೇಳಿದ್ರೆ ಅವಾಗ ನೀವು ಏನ್ ಕೊಡ್ತೀರಿ ಹೇಳಿ. ಹೀಗಾಗಿ ವೀಕ್ಷಕರೇ, ಪ್ರತಿಯೊಬ್ರು ಕೂಡ 3% GST ಬಿಲ್ ಅನ್ನ ತಗೊಳ್ಳಿ. ಬಿಲ್ ತಗೊಂಡ್ರೆ ಇಲ್ಲಿ ನಿಮಗೆ ಒಟ್ಟು 2 ಟೈಪ್ ಲಾಭ ಸಿಗುತ್ತೆ. ಒಂದು ವೇಳೆ ನೀವು ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ ನಾವು ಮೊದಲು ಹೇಳ್ಬೇಕಂದ್ರೆ ಮದುವೆ ಆದ ಮಹಿಳೆಯರು 500 ಗ್ರಾಮ್ ವರೆಗೂ ಬಂಗಾರ ಇಟ್ಕೋಬಹುದು. 500 ಗ್ರಾಮ್ ಮೇಲೆ ಬಂಗಾರ ಇದ್ರೆ ಅದಕ್ಕೆ ಒಂದು ಬಿಲ್ ಅನ್ನು ತೋರಿಸಬೇಕಾಗುತ್ತೆ ಅಥವಾ ಇನ್ಕಮ್ ಸೋರ್ಸ್ ತೋರಿಸಬೇಕಾಗುತ್ತೆ. ಓಕೆ, ಅದೇ ನೀವು ಮದುವೆ ಆಗಿಲ್ಲ, ಮದುವೆ ಆಗದೇ ಇರೋ ಹೆಣ್ಣು ಮಕ್ಕಳು ಮಹಿಳೆಯರು 250 ಗ್ರಾಮ್ ವರೆಗೂ ಯಾರು ಕೂಡ ಕೇಳಲ್ಲ, ಬಿಲ್ ಕೇಳಲ್ಲ, ಏನು ಕೇಳಲ್ಲ. 250 ಗ್ರಾಮ್ ಮೇಲೆ ಬಂಗಾರ ನಿಮ್ಮ ಮನೆಯಲ್ಲಿ ಒಬ್ಬರ ಹತ್ರ ಇದೆ ಅಂದ್ರೆ, ಮದುವೆ ಆಗದೇ ಇರೋ ಹೆಣ್ಮಕ್ಳ ಹತ್ರ ಇದೆ ಅಂದ್ರೆ 250 ಗ್ರಾಮ್ ಮೇಲಿರೋ ಬಂಗಾರಕ್ಕೆ ಲೆಕ್ಕ ಕೇಳ್ತಾರೆ.
ಅಥವಾ ಅದರದ್ದು ಬಿಲ್ ಕೇಳ್ತಾರೆ. ನಿಮ್ದೇ ಅನ್ನೋದಕ್ಕೆ ಏನು ಪ್ರೂಫ್ ಇದೆ, ಸಾಕ್ಷಿ ಏನು ಅಂತಾನು ಕೂಡ ಕೇಳ್ತಾರೆ. ನಿಮ್ಮ ಹತ್ರ ಬಿಲ್ ಇಲ್ಲ ಅಂದ್ರೆ ನೀವು ಹೇಗೆ ಖರೀದಿ ಮಾಡಿದ್ರಿ? ಕ್ಯಾಶ್ ಕೊಟ್ಟು ವ್ಯವಹಾರ ಮಾಡಿದ್ರೆ ಅದು ಇಲ್ಲಿಗಲ್. ಎದಕ್ಕಂದ್ರೆ 2 ಲಕ್ಷ ರೂಪಾಯಿ ಮೇಲೆ ನೀವು ಕ್ಯಾಶ್ ನಲ್ಲಿ ವ್ಯವಹಾರ ಮಾಡ್ತೀರಾ ಅಂದ್ರೆ, ನಗದು ಕೊಟ್ಟು ಖರೀದಿ ಮಾಡ್ತೀರಾ ಅಂದ್ರೆ ಅಷ್ಟು ಪ್ರಮಾಣ ನಿಮಗೆ ದಂಡ ಕೂಡ ಬೀಳುತ್ತೆ. ಹೌದು ವೀಕ್ಷಕರೇ, ಈಗ ಹೊಸ ನಿಯಮ ಕೂಡ ಪ್ರಾರಂಭವಾಗ್ತಾ ಇದೆ. 2 ಲಕ್ಷ ರೂಪಾಯಿ ಮೀರಿ ಯಾರಾದ್ರೂ ಒಬ್ಬ ವ್ಯಕ್ತಿಯಿಂದ ನೀವು ಹಣ ಪಡೆದುಕೊಂಡ್ರೆ ಕೊಟ್ರೆ ಅಷ್ಟು ಪ್ರಮಾಣದ ದಂಡ ಕೂಡ ನೀವು ಕೊಟ್ಟಬೇಕಾಗುತ್ತೆ. ನೀವು ಯಾವಾಗ್ಲೂ ಕೂಡ 2 ಲಕ್ಷ ರೂಪಾಯಿ ಮೇಲೆ ವ್ಯವಹಾರ ಮಾಡ್ತೀರಾ ಅಂದ್ರೆ ಆನ್ಲೈನ್ ಅಂದ್ರೆ RTGS ಆಗಿರ್ಬೋದು, ನೆಫ್ಟ್, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, UPI, ಆನ್ಲೈನ್ ಚೆಕ್ ಮೂಲಕ ನೀವು ಇಲ್ಲಿ ಟ್ರಾನ್ಸಾಕ್ಷನ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಹಣದಲ್ಲಿ ಅಂದ್ರೆ ನಗದು ಕ್ಯಾಶ್ ನಲ್ಲಿ 2 ಲಕ್ಷ ರೂಪಾಯಿ ಮೇಲೆ ಹಣ ಇಸ್ಕೊಳ್ಳೋದು ಕೊಡೋದು ಮಾಡಿದ್ದೆ ಆದಲ್ಲಿ ಅವರ ವಿರುದ್ಧ ಇಲ್ಲಿ ದಂಡಾಸ್ತ್ರವನ್ನ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ನಿಯಮದ ಪ್ರಕಾರ 100% ದಂಡ. ನೀವು ನೋಡಿ 3 ಲಕ್ಷ ರೂಪಾಯಿದು ವ್ಯವಹಾರ ಮಾಡಿದ್ರೆ ಕ್ಯಾಶ್ ನಲ್ಲಿ 3 ಲಕ್ಷ ರೂಪಾಯಿ ನಿಮಗೆ ದಂಡನೇ ಬೀಳುತ್ತೆ ಅಂದ್ರೆ ಲೆಕ್ಕ ಮಾಡಿ ವೀಕ್ಷಕರೇ. ದೊಡ್ಡ ಕಠಿಣ ನಿಯಮ ಈಗ ಭಾರತದಲ್ಲಿ ಇದೇ ಏಪ್ರಿಲ್ 1, 2026ರಿಂದ ಜಾರಿಗೆ ಬಂದಿದೆ. ಹಣಕಾಸು ನಿಯಮದ ಪ್ರಕಾರ ಆರ್ಥಿಕದಲ್ಲಿ ಭಾರಿ ಒಂದು ಬದಲಾವಣೆ ಮಾಡಲಾಗ್ತಾ ಇದೆ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಇದು ಹೊಸ ಒಂದು ಕಾನೂನು ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಅದೇ ಪುರುಷರ ಹತ್ರ ಮದುವೆ ಆಗಿರ್ಲಿ ಬಿಡ್ಲಿ 100 ಗ್ರಾಮ್ ವರೆಗೂ ಅವ್ರು ಇಟ್ಕೋಬಹುದು. 100 ಗ್ರಾಮ್ ಮೇಲೆ ಇದ್ರೆ ನಿಮ್ಮ ಹತ್ರ ಅದಕ್ಕೂ ಕೂಡ ನೀವು ಲೆಕ್ಕ ಕೊಡಬೇಕಾಗುತ್ತೆ. ಇನ್ಕಮ್ ಸೋರ್ಸ್, ಇನ್ಕಮ್ ಪ್ರೂಫ್ ಅಥವಾ GST ಬಿಲ್ ಕೂಡ ನಿಮಗೆ ಕೇಳಬಹುದು ವೀಕ್ಷಕರೇ. ಹೀಗಾಗಿ ಬಂಗಾರ ಖರೀದಿ ಮಾಡೋರು ಆಲ್ಮೋಸ್ಟ್ ಈಗ ಆನ್ಲೈನ್ ಅಲ್ಲಿ ವ್ಯವಹಾರ ಮಾಡಿ ಅಂದ್ರೆ UPI, ಫೋನ್ ಪೇ, ಗೂಗಲ್ ಪೇ ಮೂಲಕ ನೀವು ಖರೀದಿ ಮಾಡಬಹುದು. 2 ಲಕ್ಷ, 3 ಲಕ್ಷ, 5 ಲಕ್ಷನೂ ಕೂಡ ಖರೀದಿ ಮಾಡಬಹುದು. ಕ್ಯಾಶ್ ನಲ್ಲಿ ವ್ಯವಹಾರ ಮಾಡೋದಕ್ಕೆ ಸ್ವಲ್ಪ ಕಠಿಣ ನಿರ್ಬಂಧಗಳನ್ನ ಹೇರಲಾಗಿದೆ. ಈಗ ವೀಕ್ಷಕರೇ 24 ಕ್ಯಾರೆಟ್ ಚಿನ್ನದ ಬಗ್ಗೆ ಮಾತಾಡೋದಾದ್ರೆ 24 ಕ್ಯಾರೆಟ್ ಚಿನ್ನ ನೋಡಿ ಹೋದ ವಾರ 1,55,000 ರೂಪಾಯಿ ಇತ್ತು. ಆದ್ರೆ ಈ ದಿನ 1,50,930 ರೂಪಾಯಿ. ಆದ್ರೆ ವೀಕ್ಷಕರೇ ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಆಗ್ಬೋದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಯುದ್ಧ ಮತ್ತಷ್ಟು ಭೀಕರವಾಗಬಹುದು, ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ಬೋದು, ಹಣ ಶಿಫ್ಟ್ ಆಗ್ಬೋದು, ಬಂಗಾರ ಬೆಳ್ಳಿ ಮಾರ್ಕೆಟ್ ಮತ್ತೊಮ್ಮೆ ಇಳಿಮುಖವಾಗಬಹುದು. ಹಾಗಾದ್ರೆ ವೀಕ್ಷಕರೇ ಬಂಗಾರದ ಬೆಲೆ ಇವತ್ತು 24 ಕ್ಯಾರೆಟ್ ಗಟ್ಟಿ ಬಂಗಾರ 1,50,930 ರೂಪಾಯಿ. ಕಡಿಮೆ ಬೆಲೆಗೆ ಬಂಗಾರ ಯಾವ ತರ ಖರೀದಿ ಮಾಡಬೇಕು ಅಂತ ಹೇಳಿಲ್ಲ ಅಂತ ನೀವು ಕೇಳೋದಾದ್ರೆ ವೀಕ್ಷಕರೇ, ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ಸ್ವಲ್ಪ ಸ್ವಲ್ಪ ನೀವು ಖರೀದಿ ಮಾಡಿ. ಈಗ ನೋಡಿ, ನೀವು 10 ಗ್ರಾಮ್ ಖರೀದಿ ಮಾಡಬೇಕು 1,50,000 ರೂಪಾಯಿ ಹೋಗಿ ನಾಳೆ ಕೊಟ್ಟು ತಗೋಬಾರ್ದು ಬಂಗಾರ. ನೀವು ಇವತ್ತು ಒಂದು 30,000 ರೂಪಾಯಿ ತಗೋಬೇಕು. ಮತ್ತೆ ಒಂದು 2-3 ದಿನ ಬಿಟ್ಟು ಮತ್ತೆ ಇಳಿಕೆ ಆಗುತ್ತೆ ಬಂಗಾರ, ಅವಾಗ ಮತ್ತೆ ಸ್ವಲ್ಪ ಖರೀದಿ ಮಾಡಬೇಕು. ಮತ್ತೆ ಸ್ವಲ್ಪ ಇಳಿಕೆ ಆಯ್ತಾ ಮತ್ತೆ ಸ್ವಲ್ಪ ಖರೀದಿ ಮಾಡಬೇಕು. ಈ ತರ ಮಾಡಿದಲ್ಲಿ ನಿಮಗೆ ಮಾರ್ಕೆಟ್ ವ್ಯಾಲ್ಯೂಗಿಂತ ಬಂಗಾರ ಸ್ವಲ್ಪ ಕಡಿಮೆ ಬೆಲೆಗೆ ಸಿಗುತ್ತೆ. ಇದನ್ನ ಅಂಗಡಿಯವರು ಕೂಡ ಫಾಲೋ ಮಾಡ್ತಾರೆ. ಅಂದ್ರೆ ಬಂಗಾರದ ಜ್ಯುವೆಲರಿ ಶಾಪ್ ಅವರು ಕೂಡ ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವರು ಹೆದರಲ್ಲ, ಅವರು ತಮ್ಮ ಬಂಗಾರ ಮಾರಾಟ ಮಾಡೋದಿಲ್ಲ. ಹೊರತಾಗಿ ಅವರು ಅದರಲ್ಲಿ ಮತ್ತೆ ಹೂಡಿಕೆ ಮಾಡಿ ಅವರ ಹಣವನ್ನು ಎವರೇಜ್ ಮಾಡ್ತಾರೆ. ಇದಕ್ಕೆ ಎವರೇಜ್ ಬೈಯಿಂಗ್ ಸ್ಟ್ರಾಟಜಿ ಆಫ್ ಗೋಲ್ಡ್ ಅಂತ ಕರೀತಾರೆ ವೀಕ್ಷಕರೇ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಪ್ರಕಾರ ಬಂಗಾರದ ಬೆಲೆ ಸರಿಯಾದ ಬೆಲೆ ಎಷ್ಟಾಗಬೇಕು ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.